ನಮಸ್ಕಾರ ಸ್ನೇಹಿತರೆ. ದೇಶದಲ್ಲಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಾವಣೆಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ. ಆದರೆ ಈ ರಾಜಕೀಯ ಕಿತ್ತಾಟದ ನಡುವೆ ನಾವು ಗಮನಿಸಬೇಕಾದ ಅಸಲಿ ವಿಷಯಗಳೇ ಬೇರೆ ಇವೆ. ಹಿಂದಿನ ಯುಪಿಎ ಸರ್ಕಾರದ 10 ವರ್ಷ ಅವಧಿಯಲ್ಲಿ ಈ ಯೋಜನೆಗೆ ಒಟ್ಟು ವೆಚ್ಚವಾಗಿದ್ದು ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳು. ಆದರೆ ಕಳೆದ 10 ವರ್ಷಗಳಲ್ಲಿ ಕೇಂದ್ರದ ಎನ್ಡಿಎ ಸರ್ಕಾರ ಇದಕ್ಕಾಗಿ ವೆಚ್ಚ ಮಾಡಿರುವುದು ಬರೋಬ್ಬರಿ 8.5 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ. ಆದರೆ ಫಲಾನುಭವಿಗಳಿಗೆ ತಲುಪಿರುವ ಹಣದಲ್ಲಿ ಸುಮಾರು 3 ಪಟ್ಟು ಏರಿಕೆಯಾಗಿದೆ. ಈಗ ಚರ್ಚೆಯಲ್ಲಿರೋದು ಹಣ ಹಂಚಿಕೆಯ ಅನುಪಾತ. ಕೇಂದ್ರ ಸರ್ಕಾರ 60% ಹಣ ನೀಡಿದರೆ ರಾಜ್ಯ ಸರ್ಕಾರಗಳು 40% ನೀಡಬೇಕೆನ್ನುವ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರಗಳು ನಮ್ಮ ಹತ್ತಿರ ಹಣವಿಲ್ಲ, ನಾವು ಸಾಲದ ಸುಳಿಯಲಿದ್ದೇವೆ ಎಂದು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರವೇ ಸಂಪೂರ್ಣ ಹಣ ನೀಡಲಿ ಎನ್ನುವುದು ರಾಜ್ಯ ಸರ್ಕಾರಗಳ ವಾದವಾಗಿದೆ. ಇಲ್ಲೇ ಇರೋದು ನೋಡಿ ಅಸಲಿ ಮಜಾ. ಅಭಿವೃದ್ಧಿ ಕೆಲಸಕ್ಕೆ 40% ಹಣ ಕೊಡಲು ಸಾಲದ ನೆಪ ಹೇಳುವ ಈ ನಾಯಕರು ಚುನಾವಣೆ ಬಂದಾಗ ಫ್ರೀ ಬಸ್, ಫ್ರೀ ಕರೆಂಟ್, ಫ್ರೀ ಮಹಿಳೆಯರಿಗೆ 5,000 ಫ್ರೀ ಅಂತ ಘೋಷಣೆ ಮಾಡುತ್ತಾರೆ. ಆಗ ಸಾಲದ ಬಗ್ಗೆ ನೆನಪಾಗುವುದಿಲ್ಲ, ಆಗ ಎಲ್ಲಿಂದ ಹಣ ಬರುತ್ತೆ ಎಂಬ ವಿಚಾರ ಅವರಿಗೆ ಬರುವುದಿಲ್ಲ. ಒಟ್ಟಿನಲ್ಲಿ ಚುನಾವಣೆ ಗೆದ್ದರೆ ಸಾಕು ಎಂದು ಮಾತ್ರ ಯೋಚಿಸುತ್ತಾರೆ. ಅಭಿವೃದ್ಧಿ ಮತ್ತು ಉದ್ಯೋಗ ನೀಡುವ ಯೋಜನೆಗಳಿಗೆ ಹಣವಿಲ್ಲ ಎನ್ನುವುದಾದರೆ ಓಟಿಗಾಗಿ ಉಚಿತ ಭಾಗ್ಯವನ್ನು ಘೋಷಿಸುವುದು ಎಷ್ಟರ ಮಟ್ಟಿಗೆ ಸರಿ? ನಮಗೆ ಬೇಕಿರುವುದು ಹೆಸರಿನ ಬದಲಾವಣೆಯ ವಿಷಯವಲ್ಲ, ಪ್ರಾಮಾಣಿಕವಾದ ಜನಸೇವೆಯ ಮನೋಭಾವ. ಅವರಿಗೆ ವಿಷಯ ಒಂದೇ ಗೊತ್ತಿರುತ್ತದೆ, ಈ ಜನಗಳಿಂದ ಹೇಗೆ ಮತದಾನ ಪಡೆದುಕೊಂಡು ಗದ್ದಿಗೆಯಲ್ಲಿ ಕುಳಿತುಕೊಂಡು ಆಡಳಿತವನ್ನು ನಡೆಸಬೇಕೆಂಬುದು ಒಂದೇ. ಈ ವಿಷಯವಾಗಿ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಇದೇ ರೀತಿಯಾದ ಮುಂದಿನ ದಿನಗಳಲ್ಲಿ ನನ್ನ ವಿಡಿಯೋ ನೋಡಲು ಮದ್ರಾಸಿ ಜಾಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ, ನಮಸ್ಕಾರ. ಮತ್ತು ಅಂತಿಮವರೆಗೆ ನನ್ನ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ನಮಸ್ಕಾರ. ರಾಮ್ ರಾಮ್, ಜೈ ಹಿಂದ್.